ಆದರೆ ನಾನು 2 ವೀಕ್ಸ್ ಆದಮೇಲೆ ಅದು ಡ್ರಾಯರ್ ಖಾಲಿ ಆಯಿತು. ಆವಾಗ ಎಲ್ಲ ನಾನು ಅಲ್ಲಿ ಇಟ್ಕೊಂಡ್ರೆ ಮಾಳು ಅವರೆಲ್ಲ ಒಂಥರ ಗುರ್ಗುರ್ ಅಂತ ಅಂದರು. ನಾನು ಹೇಳಿದೆ, ಸರ್ 15 ದಿವಸ ನೀವು ಇಟ್ಕೊಂಡಿದ್ದೀರಿ ಸರ್, ನಾನು ಇವತ್ತು ಖಾಲಿ ಆಗಿದೆ, ನಾನು ಇಟ್ಕೊಂಡಿದ್ದೀನಿ ಸರ್, ಅಲ್ಲಿ ನೆಲದಲ್ಲಿ ಇಟ್ಟಾಡ್ತಾ ಇದೆ, ನಂದು ಅವತ್ತಿಂದ ನೆಲದಲ್ಲಿ ಇಟ್ಟಾಡ್ತಾ ಇದೆ, ಇಟ್ಕೊಂಡು ಚೂರಿತ್ತು, ಇವಾಗ ನಂದೇ ಒತ್ತರಿಸ್ಕೊಡ್ತೀನಿ, ಫುಲ್ ಎಲ್ಲ ನಂದು ಇಲ್ಲಿ ಒಳಗೆ ಸೆಟ್ಲ್ ಮಾಡ್ಕೊಂಡಿದ್ದೀನಿ, ನೀವು ಎಲಿಮಿನೇಟ್ ಆಗ್ತೀರಾ ಅಂದ್ಕೊಂಡು ಖಾಲಿ ಮಾಡಿದ್ರಿ, ಅದಕ್ಕೆ ನಾನು ಖಾಲಿ ಇತ್ತು ಅಂತ ಇಟ್ಕೊಂಡಿದ್ದೀನಿ. 15 ಡೇಸ್ ನೀವು ಇಟ್ಕೊಂಡಿದ್ರಿ, ಹಂಗೂ ನಿಮ್ಗೆ ತೊಂದರೆ ಆದರೆ 15 ಡೇಸ್ ಏನಾರ ಇದ್ದರೆ 15 ಡೇಸ್ ಆದಮೇಲೆ ನಾನೇ ಆಚೆ ನೆಲದ ಮೇಲೆ ಇಟ್ಕೊಳ್ತೀನಿ, ಆ ಥರ ಎಲ್ಲ ಮಾತಾಡ್ತಾ ಇದ್ದೆ. ಅಂದರೆ ಅವ್ರು ಯಾರು ಅಡ್ಜಸ್ಟ್ ಆಗೋಕ್ಕೆ ರೆಡಿ ಆಗ್ತಿರಲ್ಲ, ಬರೀ ಅವ್ರದ್ದು ಮಾತ್ರ ನೋಡ್ಕೊಳ್ಳೋರು. ಅಂದರೆ ಬಂದಿದ್ದ ಕಡೆ ಎಲ್ಲ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು, ಕೇರ್ ತೊಗೋಬೇಕು, ಅವೆಲ್ಲ ಏನೂ ಇರಲಿಲ್ಲ, ಯಾರ ಹತ್ರನೂ ಇರಲಿಲ್ಲ. ಬರೀ ಅವ್ರವ್ರದೇ ನೋಡ್ಕೊಳ್ಳೋರೆಲ್ಲ, ಅವ್ರವ್ರದೇ ಇದು ಮಾಡೋರು, ಅವ್ರವ್ರದೇ ಕರೆಕ್ಟ್ ಅಂತ ಮಾತಾಡೋರು. ಆದರೆ ಒಬ್ರೂ ಕೆಲಸ ಮಾಡ್ತಾ ಇರಲಿಲ್ಲ ನೀಟಾಗಿ. ಸರ್, ನೀವು ಇಷ್ಟೊಂದು ಐಫೈ ಮತ್ತು ತುಂಬ ಲಕ್ಸುರಿ ಲೈಫ್ನ ಲೀಡ್ ಮಾಡಿರೋರು, ನೀವು ಇಷ್ಟು ಕೆಲಸ ಮಾಡ್ತೀರಾ ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ. ನೀವು ಮನೇಲೂ ಕೆಲಸ ಮಾಡ್ತಿದ್ರೆ? ಮನೆಯಲ್ಲೂ ನಮ್ಮ ತಾಯಿ ಅಡುಗೆ ಮಾಡೋದನ್ನು ನೋಡಿಕೊಂಡು ನಾನು ಕಲ್ತಿರೋದು. ಅಂದರೆ ಈಗ ಹುಡುಗಿರು ನನಗೆ ಅಡುಗೆ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂದರೆ ನನಗೆ ತುಂಬ ಸಿಟ್ಟು ಬರುತ್ತೆ. ಏನಕ್ಕೆ ಸಿಟ್ಟು ಬರುತ್ತೆ ಅಂದರೆ ಅದು ಡ್ರಾಮಾ ಅಂತ. ಯಾಕಂದರೆ ಹೆಂಗಸರಿಗೆ ಅಮ್ಮ ಜೊತೆ ಪಕ್ಕ ಓಡಾಡ್ತಾನೆ ಇರ್ತಾರೆ, ಬರೀ ನೋಡಿದ್ರೆ ಸಾಕು, ಅದರಲ್ಲಿ ಏನು ಸ್ಪೆಷಲ್ಲೇ ಇಲ್ಲ. ಒಂದು ಅಡುಗೆ ಮಾಡೋದ್ರಲ್ಲಿ ಸ್ಪೆಷಲ್ಲೇ ಇಲ್ಲ. ಅದು ಏನೇನು ಐಟಮ್ಮು, ಉಪ್ಪು ಖಾರ ಎಷ್ಟು ಹಾಕಬೇಕು, ಅದೇನು ಒಂದು ಸಲ ನೋಡಿಕೊಂಡ್ರೆ ಬರುತ್ತೆ. ಆಮೇಲೆ ಅಷ್ಟು ಈಸಿ ಕೆಲಸ. ಈ ಹುಡುಗಿರು ಇಲ್ಲ ನಂಗೆ ಅಡುಗೆ ಬರಲ್ಲ, ಅದೆಂಗೆ ಇದೆಂಗೆ, ಕಾಫಿ ಮಾಡೋಕ್ಕೆ ಬರಲ್ಲ, ಟೀ ಮಾಡೋಕ್ಕೆ ಬರಲ್ಲ ಅಂತಾರಲ್ಲ, ನಂಗೆ ತುಂಬ ಸಿಟ್ಟು ಬರುತ್ತೆ. ಅಂದರೆ ಡ್ರಾಮಾ ಅಂತ ಅನಿಸುತ್ತೆ. ಯಾಕಂದರೆ ಅದೆಲ್ಲ ಈಸಿ ನನಗೆ ಅಂತಲ್ಲ, ಯಾರಿಗೇ ಆದರೂ ಒಳಗಿಂದ ಕಲಿಯೋ ಭಾವನೆ ಇದ್ದರೆ, ಕಲಿಯೋ ಇಂಟ್ರೆಸ್ಟ್ ಇದ್ದರೆ 1 ನಿಮಿಷದ ಕೆಲಸ. ಇವ್ರೇನೆಂದರೆ ಎಲ್ಲಿ ಕೆಲಸ ಕೊಟ್ಬಿಡ್ತೀವಿ ಅಂದ್ಬಿಟ್ಟು ಎಲ್ಲ ಡ್ರಾಮಾಗಳು ಆಡ್ತಾಯಿದ್ರು. ನಾನು ಅದಕ್ಕೆ ಅಡುಗೆನಾರ ಕೊಡಿ, ಪಾತ್ರೆ ತೊಳೆಯೋದಾರ ಕೊಡಿ, ಟಾಯ್ಲೆಟಾರ ಕೊಡಿ, ಹಾಲು ಗುಡ್ಸೋದಾರ ಕೊಡಿ, ರೂಮ್ ಕ್ಲೀನ್ ಮಾಡೋದಾರ ಕೊಡಿ, ವಾರ್ಡ್ರೂಮ್ ಕ್ಲೀನ್ ಮಾಡೋದಾರ ಕೊಡಿ, ಎಲ್ಲ ನಾನು ಮಾಡ್ತೀನಿ ಅಂತ. ನನಗೇನೆಂದರೆ ಮನೆ ನೀಟ್ ಇರಬೇಕು. ಅಲ್ಲಿ ಏನಂದರೆ 1-2-3 ದಿವಸ ಅಂತೂ ಎಲ್ಲ ಜಗಳ ಆಡ್ಕೊಂಡು ಯಾರೂ ಕೆಲಸ ಮಾಡಲಿಲ್ಲ. ಮನೆ ಹೆಂಗಾಗಿತ್ತು ಅಂದರೆ ಅದೇನಾರ ಕ್ಯಾಮ್ರಲ್ಲಿ ತೋರಿಸಿದ್ರೆ ಗೊತ್ತಾಗುತ್ತೆ, ಅಷ್ಟು ಗಲೀಜು ಮಾಡಿಕ್ಕಿದ್ರು, ಅಷ್ಟು ಧೂಳು. ಅಂದರೆ ಎಲ್ಲರಿಗೂ ಇನ್ನೇನು ಡಸ್ಟ್ ಅಲರ್ಜಿ ಸ್ಟಾರ್ಟ್ ಆಗಿಬಿಡ್ಬೇಕು, ಆ ಲೆವೆಲ್ಗೆ ಗಲೀಜು ಮಾಡಿದ್ರು. ಆಮೇಲೆ ಒಂದು 3 ದಿವಸ ಆದಮೇಲೆ ಎಲ್ಲ ಸೆಟ್ಲಾಗಿ ಎಲ್ಲ ಸಪ್ರೇಟ್ ಮಾಡಿದ್ರು. ಯಾರು ನಾವು ಚಂದ್ರಪ್ರಭಾ ಅವ್ರು ಮಾಡೋ ಅಷ್ಟು ಕ್ಲೀನ್ ಯಾರೂ ಮಾಡಲಿಲ್ಲ.